ಮೈಸೂರಿನಲ್ಲಿರುವಂಥ ಪ್ರೊಫೆಸರ್ ಭಗವಾನ್ ವೈಯಕ್ತಿಕವಾಗಿ ನನಗೆ ಪರಿಚಯಿಸಿದ್ರು. ಅವ್ರ ಬಗ್ಗೆ ನನಗೆ ಗೌರವ ಇದೆ. ಆದರೆ ಅವರಿಗೆ ಆಗಾಗ ಬಹುಶಃ ವಯಸ್ಸಿನ ಕಾರಣವೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಗೊತ್ತಿಲ್ಲ, ಆಗಾಗ ರಾಮಾಯಣದ ಬಗ್ಗೆ, ಮಹರ್ಷಿ ವಾಲ್ಮೀಕಿಯ ಬಗ್ಗೆ ಬೇಜವಾಬ್ದಾರಿಯ ಹೇಳಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. 3 ದಿವಸಗಳ ಹಿಂದೆ ಹರಿಹರದಲ್ಲಿ ಇದೇ ರೀತಿ ರಾಮಾಯಣದ ಬಗ್ಗೆ ಮತ್ತೆ ಮಹರ್ಷಿ ವಾಲ್ಮೀಕಿಯ ಬಗ್ಗೆ ಬೇಜವಾಬ್ದಾರಿ ಹೇಳಿಕೆಯನ್ನು ಮಾಡಿದ್ದಾರೆ. ಈ ಹೇಳಿಕೆಯಿಂದ ಏನಪ್ಪಾ ಅಂದ್ರೆ, ಒಂದು ಕಡೆ ಮಹರ್ಷಿ ವಾಲ್ಮೀಕಿಯ ವಂಶಸ್ಥರಿಗೆ ಅಗೌರವ ತೋರ್ತಾ ಇರುವಂಥದ್ದು, ಮತ್ತೆ ಏನು ರಾಮಾಯಣದ ಮೇಲೆ ಅಥವಾ ವಾಲ್ಮೀಕಿ ವಿಚಾರಧಾರೆಯಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಸಮಸ್ತ ಜನರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಭಗವಾನ್ರು. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಮಿಸ್ಟರ್ ಭಗವಾನ್, ರಾಮಾಯಣ ಎಷ್ಟು ಸಾರಿ ಓದಿದ್ಯಪ್ಪ? ಯಾವುದೋ ಒಂದು ಶಂಭೂಕನ ಒಂದು ಪ್ರಕರಣವನ್ನ ಇಟ್ಟುಕೊಂಡು ಮನಸ ಇಚ್ಛೆ ಮಾತಾಡ್ತಾ ಇದೆಯಲ್ಲ. ಸುಮಾರು 7,000 ವರ್ಷಗಳ ಹಿಂದೆ ಬರೆದಿರುವಂತ ರಾಮಾಯಣ, 24,000 ಶ್ಲೋಕಗಳಿದ್ದಾವೆ, 500 ಸರ್ಗಗಳಿದ್ದಾವೆ, 7 ಕಾಂಡಗಳಿದ್ದಾವೆ. ಇನ್ಫ್ಯಾಕ್ಟ್ ಒಂದು ಕಡೆ ಹೇಳ್ತಾರೆ, ಇಷ್ಟಾಭಾರ್ಯ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂತ. ಇಷ್ಟವಾದಂಥ ಹೆಂಡತಿ, ತಾಂಬೂಲ, ಸ್ನೇಹಿತ ಮತ್ತು ಭಾರತದ 2 ಕಥೆಗಳು ನಿತ್ಯ ನೂತನವಾಗಿರ್ತವೆ ಅಂತ ಹೇಳಿ. ನಿಮಗೆ ಏನಾದರೂ ಗೊತ್ತಿದೆಯೇನ್ರಿ, ಯಾಕೆ ಮಹಾತ್ಮ ಗಾಂಧೀಜಿ ಗಾಂಧಿ ರಾಜ್ಯ ಬಯಸಲಿಲ್ಲ? ಅವ್ರು ಬಯಸಿದ್ದು ರಾಮರಾಜ್ಯ. ಸಮಾಜಮುಖಿಯಾಗಿರುವಂತ ಸಂದೇಶ ರಾಮಾಯಣದಲ್ಲಿ ಇರೋದ್ರಿಂದ ರಾಮರಾಜ್ಯ ಬಯಸಿದ್ದು. ರಾಮರಾಜ್ಯ ಅಂತ ಹೇಳಿದ್ರೆ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಸಮಾಜ ರಾಮಾಯಣದಲ್ಲಿ ಬಯಸಿರುವಂಥದ್ದು. ಅದು ಮಹರ್ಷಿ ವಾಲ್ಮೀಕಿ ಕೊಟ್ಟಿರುವಂತ ಅದರ ಅರಿವಾದ ಇದೇನಪ್ಪ? ಬಹುಶಃ ಅವರನ್ನ ಕೇಳಿಸ್ಕೊಂಡ್ರೆ ಅಯೋಧ್ಯ ಕಾಂಡ ಸರ್ಗ 100 ಅಲ್ಲಿ ಸುಮಾರು 87 ಶ್ಲೋಕಗಳಿದ್ದಾವೆ. ರಾಮ ಮತ್ತೆ ಭರತನ ಮಧ್ಯೆ ಕಾಡಿನಲ್ಲಿ ನಡೆಯುವಂತ ಸಂವಾದ. ಆ ಸಂವಾದದಲ್ಲಿ ರಾಜನೀತಿ ಅಂದ್ರೇನು, ನ್ಯಾಯ ನೀತಿ ಅಂದ್ರೇನು, ಸಾಮಾಜಿಕ ನ್ಯಾಯ ಅಂದ್ರೇನು, ಅರ್ಥನೀತಿ ಅಂದ್ರೆ ಏನು, ರಾಜ ಅಂದ್ರೇನು, ಮಂತ್ರಿಗಳಂದ್ರೆ ಹೇಗಿರಬೇಕು, ಅಯೋಗ್ಯರು, ಅಪ್ರಾಮಾಣಿಕರು, ಭ್ರಷ್ಟರು, 100 ಜನ ಮಂತ್ರಿಗಳಿದ್ರು ಆ ರಾಜ್ಯ ಉದ್ಧಾರ ಆಗೋದಿಲ್ಲ. ಪ್ರಾಮಾಣಿಕರು, ವಿಚಾರವಂತರು, ವಿಚಕ್ಷಣ ಪ್ರವೃತ್ತಿಯನ್ನ ಇರುವಂತರು 4 ಜನ ಮಂತ್ರಿಗಳದ್ದು ಆ ರಾಷ್ಟ್ರ, ಆ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ದಿನಗೂಲಿ ಅಂದ್ರೇನು, ವಾರದ ಕೂಲಿ ಅಂದ್ರೇನು, ತಿಂಗಳ ಸಂಬಳ ಅಂದ್ರೇನು ಹೇಳ್ತಾರೆ. ಬಡ್ಜೆಟ್ ಯಾವುದರ ಸರ್ಪ್ಲಸ್ ಬಡ್ಜೆಟ್ ಇರಬೇಕು ಅಂತ ಹೇಳ್ತಾರೆ. ಈಗ ನಮ್ಮ ದೇಶದಲ್ಲಿ ರಾಮನ ಜಪ ಮಾಡುವಂಥವ್ರು ಕಳೆದ 10 ವರ್ಷದಲ್ಲಿ 160 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ. 47ರಿಂದ 14 2014ರವರೆಗಿದ್ದಂಥ ಸಾಲ 52 ಲಕ್ಷ ಕೋಟಿ.